ಬೋಟ್ಸ್ ಎಲ್ಲ ಇದೆ. ನಾವು ಇವಾಗ ಅದನ್ನ ಬೋಟ್ ಹೌಸ್ ನ ಹುಡ್ಕಕ್ ಹೋಗ್ತಾ ಇದೀವಿ, ಯಾವ್ದು ಚೆನ್ನಾಗಿರುತ್ತೆ. ಎಲ್ಲ ಬೋಟ್ಸ್ ಇಲ್ಲಿ ಕಾಣಿಸ್ತಿರೋದೆಲ್ಲಾನು ಅಷ್ಟುನು. ಸೊ ನಿಮ್ಗೆ ಎಷ್ಟು ಬೋಟ್ಸ್ ಆಪ್ಷನ್ಸ್ ಇದೆ ಅಂತ ನೋಡ್ಬೋದು. ಇವಾಗ್ಲೇ ಕೇರಳ ಹೊರಡ್ತಾ ಇದೀವಿ. ಕೇರಳ ಅಂದ್ರೆ ಅಲಪ್ಪಿಗೆ ಹೋಗ್ತಾ ಇದೀವಿ. ಏನಾದ್ರೆ ಸೆಂಡ್ ಆಫ್ ಕೊಡೆ ಹೇಳೋ, ಏನಕ್ಕೆ ಹೇಳಲ್ಲ. ಎಲ್ಲ ಸ್ಪೀಕರ್ ಎಲ್ಲ ರೆಡಿ ಮಾಡ್ತಾವ್ರೆ. ಸೆಟ್ಟಾ? ಹಾ, ಸಾಂಗ್ಸ್ ಫುಲ್ಲು. ಅವಳು ಕೆಮ್ತಾವಳೆ ಫುಲ್ಲು. ಆಲ್ಮೋಸ್ಟ್ ಒಂದು 2 weeks ಇಂದ ಅವಳಿಗೆ ಹುಷಾರಿಲ್ಲ. ಆಯ್ತು, ನಿಂದೆ ಮೈಕು ನಿಂದೆ, ಕ್ಯಾಮರಾ ನಿಂದೆ, ಚಾನಲ್ ನಿಂದೆ. ಬೈ ಏನು ಬಾಯಲೆ ನನ್ಗಲ್ಲ, ಅನಿಲ್ಗಲ್ಲ. ಕತ್ರೀನಾ. ಹಲೋ ಎವ್ರಿವನ್, ನಾವಿಲ್ಲಿ ಅಲಪಿಗೆ ಹೋಗ್ತಾ ಅಂದ್ರೆ ಕೃಷ್ಣಗಿರಿ ರೂಟ್ ಮೇಲೆ ಹೋಗ್ತಾ ಇದೀವಿ. ಊಟಕ್ಕೆ ಎಲ್ಲಿ ನಿಲ್ಸೋಣ ಅಂತ ನೋಡಿದ್ರೆ ಕೃಷ್ಣಗಿರಿ ಮಿಡಿಲ್ ಅಲ್ಲಿ ಸೆಂಟರ್ ಸಿಟಿ ಒಳಗಡೆ ಮಂಗಲಂ ಅಂತ ಹೋಟೆಲ್ ಇದೆ. ಬೇರೆ ಎಲ್ಲಾದ್ರೂ ಇನ್ನೂ ಲೇಟಾಗಿ ನಿಲ್ಸ್ಬೋದಿತ್ತು, ಬಟ್ ಬೇರೆ ಫುಡ್ ಎಲ್ಲಿ ಚೆನ್ನಾಗಿರುತ್ತೋ ಗೊತ್ತಿಲ್ಲ. ಇಲ್ಲಿ ಮೊದಲೇ ಒಂದ್ಸಲ ತಿಂದಿದ್ದಾರೆ ಫ್ರೆಂಡ್ಸ್ ಎಲ್ಲ, ಚೆನ್ನಾಗಿದೆ ಅಂತ ಹೇಳಿದ್ದಕ್ಕೆ ಮತ್ತೆ ಇಲ್ಲಿ ಬಂದಿದ್ದೀವಿ. ನೋಡ್ಬೋದು ಎಲ್ಲ, ಅಂದ್ರೆ ತುಂಬಾ ವೆಹಿಕಲ್ಸ್ ಎಲ್ಲ ಇದೆ, ಹತ್ರ ಇದೆ. ಇವರೆಲ್ಲಿದ್ದಾರೆ ಹುಡ್ಬೇಕು ಇವಾಗ. ಮಂಗಲಂ ಸ್ಪೆಷಲ್, ಟುಡೇ ಸ್ಪೆಷಲ್ ಇದೆ. ಚೆನ್ನಾಗಿದೆ, ಆಂಬಿಯನ್ಸ್ ಎಲ್ಲ ಚೆನ್ನಾಗಿದೆ. ಇದು ವೆಜ್ ನಾನ್ ವೆಜ್ ಎಲ್ಲ ಇದೆ. ಇಲ್ಲೇ ಇದಾರೆ ನಮ್ಮ ಬ್ಯಾಚ್. ನಮ್ಮ ವೆಜ್ ಮೀಲ್ಸಾ? ನಾನು ಕೂಡ ವೆಜ್. ನನಗ್ ಬೇರೆ ಆಪ್ಷನ್ ಇಲ್ಲ ವೆಜ್. ವೆಜ್ ನೂಡಲ್ಸ್ ತಿಂತಿದ್ದಾರೆ, ಬೇರೆ ಆಪ್ಷನ್ ಇಲ್ಲ. ನಾವು ನೋಡುವುದಿಲ್ಲಿ ನಾಟಿಕೋಳಿ ಫ್ರೈ ಸಖತ್ತಾಗಿದೆ ಇದು. ಸೊ ಜಸ್ಟ್ ನಾವಿವಾಗ ಊಟ ಮುಗಿಸಿದ್ವಿ. ಊಟ ಅಂತೂ ಕ್ರೇಜಿ ಆಗಿದೆ. ಒಂದೊಂದು ಐಟಮ್ನು ಒಂದೊಂದು ಕ್ರೇಜಿ ತರ ಇತ್ತು. ಒಳ್ಳೆ ಫೈಂಡಿಂಗು. ಏನಂದ್ರೆ ಸ್ವಲ್ಪ ಕಾಸ್ಟ್ಲಿ ರೇಟ್ ಎಲ್ಲ, ಬಟ್ ಯಾರಾದ್ರೂ ರೇಟ್ ಮ್ಯಾಟರ್ ಆಗ್ದಿರ ಟೇಸ್ಟ್ ಮಾತ್ರ ಮ್ಯಾಟರ್ ಆಗುತ್ತೆ ಅನ್ನೋದಾದ್ರೆ ಬೆಸ್ಟ್ ಹೋಟೆಲ್ ಇದು. ವೆಜ್ ನಾನ್ ವೆಜ್ ಎರಡೂ ಸಿಗುತ್ತೆ, ಟ್ರೈ ಮಾಡ್ಬೋದು. ನಾನು ತಿಂದಿರೋದ್ರಲ್ಲೇ ನಾಟಿಕೋಳಿ ಅಂತ ಒಂದಿದೆ ಐಟಮ್ಮು, ನಾಟಿಕೋಳಿ ಫ್ರೈ. 500 rupeesಗೆ ಒಂದು ಫುಲ್ ಕೋಳಿ ಕೊಡ್ತಾರೆ, ಸಕರಾಗಿತ್ತು. ಎಲ್ಲ ಐಟಮ್, ಇಂಥ ಐಟಮ್ ಅಂತಿಲ್ಲ, ಎಲ್ಲ ಐಟಮ್ ಕ್ರೇಜಿ ಆಗಿದೆ. ಯಾರಾದ್ರೂ ಟ್ರೈ ಮಾಡೋದಿದ್ರೆ ಕೃಷ್ಣಗಿರಿ ಬ್ರಿಡ್ಜ್ ಹತ್ರನೇ ಇರುತ್ತೆ. ಕೃಷ್ಣಗಿರಿ ಎಂಟ್ರಿ ಆದ್ಮೇಲೆ ಬ್ರಿಡ್ಜ್ ಹತ್ರನೇ ಲೆಫ್ಟ್ ಅಲ್ಲೇ ಬರುತ್ತೆ, ನಿಮ್ಗೆ ಸರ್ವಿಸ್ ರೋಡ್ ಬಂದು ಬರಬೇಕು. ಹೋಟೆಲ್ ಮಂಗಳಂ ಅಂತ, ಕ್ರೇಜಿ ಆಗಿದೆ. ಟ್ರೈ ಮಾಡಿ ನೋಡಿ ಎಲ್ಲರೂ ಒಂದು ಟೈಮ್. ಹಲೋ ಎವ್ರಿವನ್, ನಾವು ಆಲ್ಮೋಸ್ಟ್ ನೆನ್ನೆ ಈವ್ನಿಂಗ್ 6:30 ಹೊರಟ್ರಿ ಬೆಂಗಳೂರಲ್ಲಿ. ಇವಾಗ 6:30 ರೀಚ್ ಆಗಿದ್ದೀವಿ ಇಲ್ಲಿ. ಆಲ್ಮೋಸ್ಟ್ 12 hours ಅಂದ್ರೆ 14 hours ತೋರಿಸಿತ್ತು. ಬೇಗ ತೆಚ್ಕೊಂಡು ಬಂದವರು ಇವರು. ಅದಕ್ಕೆ ಬ್ರೇಕ್ ಎಲ್ಲ ತಗೊಂಡ್ರು ತುಂಬಾ ಬೇಗನೆ ರೀಚ್ ಆಗ್ಬಿಟ್ಟಿದ್ರು ಇಲ್ಲಿ. ಸ್ವಲ್ಪ ಇಷ್ಟೊತ್ತು ಕತ್ಲಾಗಿತ್ತು, ಏನೋ ಒಂದ್ ಸ್ವಲ್ಪ ಹೊತ್ತು ಹಂಗೆ ಒಂದು ರೌಂಡ್ ಹಾಕೋ ಅಷ್ಟರಲ್ಲಿ ಫುಲ್ ಬೆಳಕು ಬಂದಿದೆ. ಆ ಕಡೆ ಫುಲ್ ಇದಿದೆ, ಬೀಚ್ ಇದೆ ಆ ಕಡೆ. ಅದೇನೋ ಅಲಪಿ ಅಲ್ಲಿ ಬಂದಿದ್ದೀವಿ. ಆಲ್ರೆಡಿ ಟೀ ಹಿಡ್ಕೊಂಡು ರೆಡಿ ಆಗಿದ್ದೀವಿ. ಸೊ ನೋಡ್ಬೋದು ಎಲ್ಲಾರು ಬಂದ್ಮೇಲೆ ಫಸ್ಟ್ ಕೇರಳ ಚಾಯ ಟೇಸ್ಟ್ ಮಾಡ್ತಾ ಇದ್ದೀವಿ. ಶುಂಠಿ ಹಾಕೋರ್ ಮಗ, ಚೆನ್ನಾಗಿರುತ್ತೆ. ರಿವ್ಯೂ ಬಂತು ಟೀದ್ ಆಲ್ರೆಡಿ. ಇನ್ನೊಂದೇನು ಅಂದ್ರೆ, ನಾವು ಬೋಟ್ ಹೌಸ್ ಹೋಗೋಣ ಅಂತ ಬುಕ್ ಮಾಡ್ಕೊಂಡ್ ಬರೋಣ ಅನ್ಕೊಂಡಿದ್ವಿ. ನಾವು ಬುಕ್ ಮಾಡಿರ್ಲಿಲ್ಲ. ನಾನೇನ್ ಅನ್ಕೊಂಡೆ, ಬೋಟ್ ಹೌಸ್ ಬುಕ್ ಮಾಡಿಲ್ಲ, ಸಿಗಲ್ಲ ಅಂತ ಅನ್ಕೊಂಡಿದ್ದೆ. ಇಲ್ಲಿ ಬಂದ್ಮೇಲೆ ಲೈನ್ ಆಗಿ ಒಬ್ಬೊಬ್ರೆ ಬರ್ತಾನೆ ಇದಾರೆ. ಬಂದ್ಬಿಟ್ಟು ಬೋಟ್ ಹೌಸ್ ಇದೆ ನಮ್ದು, ಬನ್ನಿ ನಾವು ಇಷ್ಟು ಆಫರ್ ಮಾಡ್ತೀವಿ, ಅಷ್ಟು ಆಫರ್ ಮಾಡ್ತೀವಿ ಅಂತ. ಸೊ ನಾವು ಅಲ್ಲಿಂದಾನೇ ಬುಕ್ ಮಾಡ್ಕೊಬೇಕು ಅಂತಾನೆ ಏನಿಲ್ಲ, ಇಲ್ಲಿ ಬಂದ್ರೆ ನಮ್ಗೆ ಬೆಸ್ಟ್ ಆಫರ್ ಸಿಗ್ಬೋದು. ನಾವು ನೋಡ್ತಾ ಇದೀವಿ, ಇನ್ನೊಂದಿಬ್ರು ಯಾರಾದ್ರೂ ಬೆಸ್ಟ್ ಆಫರ್ಸ್ ಕೊಟ್ರೆ ಆಮೇಲೆ ಬುಕ್ ಮಾಡ್ಕೊಂಡು ಹೋಗ್ತೀವಿ.
11 o'clock ಚೆಕ್ ಇನ್ ಅಂತೆ. ಸೊ 11 o'clock ವರ್ಗು ಟೈಮ್ ಪಾಸ್ ಮಾಡ್ಬೇಕು. ಇವಾಗ 6:30 ಬರೋದೇನೋ ಬೇಗ ಬಂದ್ಬಿಟ್ವಿ. ಇವಾಗ ನೆಕ್ಸ್ಟ್ ಏನ್ ಮಾಡೋದು ಅಂತ ಗೊತ್ತಿಲ್ಲ, ಅದಕ್ಕೇನೆ ಟೈಮ್ ಪಾಸ್ ಮಾಡಕ್ ಕಾಯ್ತಾ ಇದೀವಿ. ಸೊ ಇವಾಗ ಟೀ ಕುಡಿತಾ ಇದೀವಿ, ನೆಕ್ಸ್ಟ್ ನೋಡೋಣ ಎಲ್ಲಿ ಹೋಗ್ತೀವಿ ಅಂತ. ಇವಾಗ ಫಸ್ಟ್ ಇಲ್ಲಿ ಟೀ ಕುಡಿದ್ಬಿಟ್ಟು ನೆಕ್ಸ್ಟ್ ಬೀಚ್ ಹತ್ರ ಹೋಗ್ತೀವಿ. ಇಲ್ಲೇ ಪಕ್ಕದಲ್ಲೇ ಇದೆ ಬೀಚ್. ಆ ಬೀಚ್ ಹತ್ರ ಹೋಗಿ ಅಲ್ಲಿ ಸ್ವಲ್ಪ ವ್ಯೂಸ್ ಎಲ್ಲ ಎಂಜಾಯ್ ಮಾಡ್ಕೊಂಡು ಆಮೇಲೆ ಬೋಟ್ ಹೌಸ್ ಬಗ್ಗೆ ಪ್ಲಾನ್ ಮಾಡೋಣ. ಅರ್ಲಿ ಮಾರ್ನಿಂಗ್ 6:30 ಎದ್ದು ಅಲ್ಲ, ಮಲ್ಗೆ ಇಲ್ಲ ಇನ್ನು. ನಾವು ಮಲ್ಗೆ ಇಲ್ಲ. ಅಲ್ಲಿಂದ ಡೈರೆಕ್ಟ್ ಬ್ಯಾಂಗ್ಳೂರಿಂದ ಅಲಪಿಗ್ ಬಂದು ಬೀಚ್ ಹತ್ರ ಬಂದಿದ್ದೀವಿ. ಏನಕ್ಕೆ ಅಂದ್ರೆ ಬೋಟ್ ಹೌಸ್ 11 ಗಂಟೆಗೆ ಓಪನ್. ನಾವ್ ಇವಾಗೆ ಬಂದ್ಬಿಟ್ಟಿದೀವಿ. ನೆಕ್ಸ್ಟ್ ಮಾಡೋಕ್ ಕೆಲ್ಸ ಇಲ್ಲ, ಅದಕ್ಕೆ ಸುತ್ತಾಡೋಣ ಅಂತ. ಪ್ಲೇಸಸ್ ನೋಡಿದ್ರೆ ಏನು ಕಾಣಿಸಿಲ್ಲ, ಬೀಚ್ ಕಾಣಿಸ್ತು. ಅದಕ್ಕೆ ಸರಿ ಬೀಚ್ ಆದ್ರೂ ನೋಡ್ಕೊಂಡು ಹೋಗೋಣ ಅಂತ ಇಲ್ಲಿಗೆ ಬಂದಿದೀವಿ. ಬೀಚಲ್ಲಿ ವಾಕಿಂಗ್ ಮಾಡೋಣ ಅಂತ. ಬೀಚಲ್ಲಿ ವಾಕಿಂಗ್ ಅಂತೆ. ನೋಡಿ, ಇವ್ರು ನಮ್ಮ ಫಿಟ್ನೆಸ್ ಗುರು. ಇವರು ನಮ್ ಟೀಮ್ ಅಲ್ಲಿ ಫಿಟ್ನೆಸ್ ಮೇಂಟೈನ್ ಮಾಡೋದು ಇವ್ರೊಬ್ರೆ. ಚೂರು ಹಂಗೆ ತಿರ್ಗಾ ಇಲ್ಲ ನೋಡೋ. ಸೊ ಅವರು ಫಿಟ್ನೆಸ್ ಮೇಂಟೈನ್ ಮಾಡೋದಕ್ಕೋಸ್ಕರ ನಮ್ಮನ್ನು ಕರ್ಕೊಂಡ್ ಬಂದಿದ್ದಾರೆ. ಇಲ್ಲಿ ಬೀಚ್ ಹತ್ರ ಬಂದು ವಾಕ್ ಮಾಡ್ಕೊಂಡು ಸ್ವಲ್ಪ ಬಾಡಿನ ಫಿಟ್ ಆಗಿ ಇಟ್ಕೊಳ್ಳೋಣ ಅಂತ. ಸೊ ಇವಾಗ ನೈಟ್ ಎಲ್ಲ ನಾವು ರೈಡ್ ಮಾಡ್ಕೊಂಡ್ ಬಂದಿದ್ದ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಮಗ? ತುಂಬಾ ಸ್ಮೂತ್ ಆಗಿತ್ತು. ಎಲ್ಲ ಹೈವೇನೆ, ಅಂದ್ರೆ ಲಾಸ್ಟ್ ಒಂದು 100 ಕಿಲೋಮೀಟರ್ಸ್ ಬಿಟ್ಟು ಮಿಕ್ಕಿದ ರೋಡ್ ಎಲ್ಲ ಸಕ್ಕದಾಗಿತ್ತು. ಸೇಲಂ ವರ್ಗು ತುಂಬಾ ಚೆನ್ನಾಗಿದೆ. ಕ್ರೇಜಿ ರೋಡ್ ಅಂತೂ. ಏನ್ ನಾವ್ ಎಷ್ಟು ಬ್ರೇಕ್ ತಗೊಂಡ್ರು ಆರಾಮಾಗಿ ತಿಳ್ಕೊಂಡ್ ಬರ್ಬೋದು. ನಾವು ನಮ್ಗೆ ಆಲ್ಮೋಸ್ಟ್ ಅದು ತೋರ್ಸಿದ್ ಬಂದು 13.5 hours ಏನೋ ತೋರಿಸ್ತು ನಮ್ಗೆ ಬೆಂಗಳೂರಿಂದ ಅಲಪಿಗೆ. ನಾವು ಮಧ್ಯದಲ್ಲಿ ಫುಡ್ ಬ್ರೇಕ್ ತಗೊಂಡ್ವಿ. ಹೋಟೆಲ್ ಮಂಗಳಂ ಅಂತ ವಿಡಿಯೋ ಬರುತ್ತೆ, ಅದರಲ್ಲಿ ವಿಡಿಯೋದಲ್ಲಿ ನಾವು ಅದ್ರ ಬಗ್ಗೆನೂ ಹೇಳಿದೀವಿ. ಸೊ ಆ ಹೋಟೆಲ್ ಅಲ್ಲಿ ಊಟ ಮಾಡ್ಕೊಂಡು ಮಧ್ಯದಲ್ಲಿ ಟೀ ಬ್ರೇಕ್ ತಗೊಂಡು ಪೆಟ್ರೋಲ್ ಹಾಕಿಸ್ಕೊಂಡು ಎಲ್ಲ ಮಾಡ್ಕೊಂಡ್ ಬಂದ್ರು ಹೇಳಿದ ಟೈಮ್ಗಿನ್ನ ಮುಂಚೆನೆ ಬಂದಿದ್ದೀವಿ. ಸೊ ಎಸ್ಟಿಮೇಟೆಡ್ ಟೈಮ್ ಬಂದು 7:40 ಏನೋ ಇತ್ತು. ನಾವು 6:30ಗೆ ಬಂದ್ಬಿಟ್ಟಿದೀವಿ. ಇನ್ನೂ ಏನು ಓವರ್ ಸ್ಪೀಡು ಎಲ್ಲೂ ಮಾಡಿಲ್ಲ, ನಾರ್ಮಲ್ ಸ್ಪೀಡ್ ಅಲ್ಲೇ ಬಂದ್ವಿ. ಬಟ್ ರೋಡ್ ಅಷ್ಟು ಖಾಲಿಯಾಗಿದೆ, ಚೆನ್ನಾಗಿದೆ, ಒಳ್ಳೆ ಎಕ್ಸ್ಪೀರಿಯನ್ಸ್. ರೈಡಿಂಗ್ ಎಕ್ಸ್ಪೀರಿಯನ್ಸ್ ಅಂತೂ ಕ್ರೇಜಿ ಆಗಿರುತ್ತೆ. ಬರೋರೆಲ್ಲ ಈ ರೂಟ್ ಪ್ರಿಫರ್ ಮಾಡೋದು ಬೆಸ್ಟ್, ಮೈಸೂರ್ಗೆ ಹೋಗೋ ಬದಲು. ಮೈಸೂರು ರೂಟ್ ಪ್ರಿಫರ್ ಮಾಡೋ ಬದಲು ಈ ರೋಡ್ ಅಂತೂ ಕ್ರೇಜಿ ಆಗಿದೆ ಎಕ್ಸ್ಪೀರಿಯನ್ಸ್. ಟೈಮ್ ಇವಾಗ 8:45 ಆಗಿದೆ. ನೋಡ್ತಿರ್ಬೋದು, ಸನ್ ಗ್ಲಾಸ್ ಹಾಕೊಂಡು ನಿಂತಿದ್ದೀನಿ ಅಂದ್ರೆ ಎಷ್ಟು ಬಿಸಿಲು ಹೊಡಿತಿದೆ ಅಂತ ಗೊತ್ತಾಗ್ತಿರುತ್ತೆ. ಇಲ್ಲಿ ಹಿಂದ್ಗಡೆ ಕಾಣಿಸ್ತಿದ್ಯಲ್ಲ, ಈ ಜಾಗದಲ್ಲಿ ಒಂದಷ್ಟು ಫೋಟೋಸ್ ವಿಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ನೀವು ನೋಡ್ತಿರ್ಬೋದು ಎಲ್ಲ ಬೀಚ್ ವ್ಯೂ ಹೇಗಿದೆ ಅಂತ. ಸೊ ಬಾಯ್ಸ್ ಎಲ್ಲ ಇಷ್ಟೊತ್ತು ಫೋಟೋ ವಿಡಿಯೋಸ್ ಎಲ್ಲ ಮಾಡ್ಕೊಂಡು ಸುಸ್ತಾಗ್ಬಿಟ್ಟಿದ್ದಾರೆ. ಸೊ ಪೀಸ್ಫುಲ್ ಬೀಚ್ ಇದು. ಹೌದು, ಯಾರು ಜನ ಜಾಸ್ತಿ ಇಲ್ಲ. ಜನ ಇದಾರೆ ಬಟ್ ಜಾಸ್ತಿ ಇಲ್ಲ ಈ ಟೈಮ್. ಇವಾಗ ಬರ್ತಿದಾರೆ. ಮೇ ಬಿ ಈವ್ನಿಂಗ್ ಹೆಂಗಿರ್ತಾರೋ ಗೊತ್ತಿಲ್ಲ. ಆಲ್ಮೋಸ್ಟ್ ಲೈಟ್ಸ್ ಎಲ್ಲ ಸೆಟಪ್ ಮಾಡಿದಾರೆ ಆ ಕಡೆ. ಮೇ ಬಿ ಈವ್ನಿಂಗ್ ಫುಲ್ ಈವ್ನಿಂಗ್ ಎಲ್ಲ ಆಕ್ಟಿವಿಟೀಸ್ ಇರುತ್ತೆ ಅನ್ಸುತ್ತೆ. ಆಗ ಗೇಮ್ಸ್ ಮತ್ತೆ ಏನದು ಸ್ಕೈ ವೀಲ್, ಅದು ಸ್ಕೈ ವೀಲ್, ಜೈಂಟ್ ವೀಲ್, ಸ್ಕೈ ವೀಲ್ ಏನೇನೋ ಇದೆ. ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರೆ ಅನ್ಸುತ್ತೆ. ಸೊ ನೋಡೋಣ. ಆದ್ರೆ ನಾವು ನೈಟ್ ಒಂದ್ ಟೈಮ್ ಬರಕ್ ಟ್ರೈ ಮಾಡ್ತೀವಿ ಇಲ್ಲಿಗೆ. ನೈಟ್ ಬಂದು ನೈಟ್ ಬರಕ್ ಆಗಲ್ಲ ಮಗ, ಬೋಟ್ ಹೌಸ್ ಅಲ್ಲಿ. ಹೌದು ಕರೆಕ್ಟ್. ನೈಟ್ ಆಗಲ್ಲ, ಇವತ್ತು ನೈಟ್ ಬೋಟ್ ಹೌಸ್ ಅಲ್ಲಿ ಇರ್ತೀವಿ. ನೆಕ್ಸ್ಟ್ ವರ್ಕಾಲ ಹೋಗ್ತೀರಿ. ಇದಾದ್ಮೇಲೆ ಬೋಟ್ ಹೌಸ್ ಎಲ್ಲ ಆದ್ಮೇಲೆ ವರ್ಕಾಲ ಡೈರೆಕ್ಟ್ ಅಲ್ಲಿ ನೈಟ್ ಮ್ಯಾಕ್ಸಿಮಮ್ ಈವ್ನಿಂಗ್ ಟು ನೈಟ್ ಅಲ್ಲಿ ಸ್ಪೆಂಡ್ ಮಾಡೋದು, ಅಲ್ಲಿ ತೋರಿಸ್ತೀರಿ. ನೋಡೋಣ. ನೆಕ್ಸ್ಟ್ ವರ್ಕಾಲ ಅದಿನ್ನೂ ಪ್ಲಾನಿಂಗ್ ಅಲ್ಲಿ ಇದೆ. ನೋಡೋಣ ಎಕ್ಸಿಕ್ಯೂಟ್ ಮಾಡ್ತೀವಾ ಇಲ್ವಾ ಅಂತ. ನಾವು ನಿಮ್ಗೆ ನೆಕ್ಸ್ಟ್ ಹಂಗೆ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಈ ವಿಡಿಯೋ ನಂಗೆ ನೋಡ್ತಾ ಇರಿ. ಇಲ್ಲೆಲ್ಲ ನೋಡ್ತಿರ್ಬೋದು, ಅಂದ್ರೆ ಸೈಡ್ ಅಲ್ಲಿ ಬೋಟ್ಸ್ ಎಲ್ಲ ಇದೆ. ನಾವು ಇವಾಗ ಅದನ್ನ ಬೋಟ್ ಹೌಸ್ ನ ಹುಡ್ಕಕ್ ಹೋಗ್ತಾ ಇದೀವಿ. ಯಾವ್ದು ಚೆನ್ನಾಗಿರುತ್ತೆ ಅಂಡ್ ಆಲ್ಸೋ ಕಾಸ್ಟ್ ವರ್ತ್ ಯಾವ್ದಿರುತ್ತೋ ಅದು ಹುಡ್ಕೋಣ ಅಂತ ಹೋಗ್ತಾ ಇದೀರಿ. ನೋಡೋಣ ಹೆಂಗ್ ಯಾವ್ದು ಸಿಗುತ್ತೆ ಅಂತ. ಸೊ ಬೇಸಿಕಲಿ ಇಲ್ಲಿ ಹೆಂಗೆ ಅಂದ್ರೆ, ನೀವು ಬರ್ತಾ ಇದ್ರೆ ಬೇರೆ ಸ್ಟೇಟ್ ಕಾರ್ ನೋಡಿದ ತಕ್ಷಣ ಎಲ್ಲಾರು ನಿಮ್ನ ನಿಲ್ಸಕ್ ಟ್ರೈ ಮಾಡ್ತಾರೆ. ಅವ್ರ ಆಫರ್ಸ್ ನ ಕೊಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಆದಷ್ಟು ನೀವು ಚೂಸ್ ಮಾಡಿ ನೋಡಿ ತಗೊಳ್ಳಿ ಬೆಸ್ಟ್ ಆಗಿರೋದನ್ನ. ನನ್ನ ಕೇಳಿದ್ರೆ ನೋಡ್ಬಿಟ್ಟು ಬಂದು ತಗೊಳ್ಳೋದೇ ಬೆಸ್ಟ್. ಯಾಕಂದ್ರೆ ಇಲ್ಲಿ ಬೋಟ್ಸ್ ಇರೋದು ನೋಡ್ತಿದ್ರೆ ತುಂಬಾ ವೇರಿಯೇಷನ್ಸ್ ಇದೆ ಬೋಟ್ಸ್ ಅಲ್ಲೇನೆ. ಒಂದೊಂದು ಅವತಾರದಲ್ಲಿದೆ. ಆನ್ಲೈನ್ ಅಲ್ಲಿ ನೋಡ್ಬಿಟ್ಟು ಏನು ಡಿಸೈಡ್ ಮಾಡ್ಬೇಡಿ. ಒಂದೊಂದು ಬೋಟ್ಸ್ ಅಂತೂ ಅದು ಇರೋದಕ್ಕೂ ಲಾಯಕ್ಕಿಲ್ಲ, ಆ ತರ ಬೋಟ್ಸ್ ಇದೆ. ಅದು ಅದ್ರಲ್ಲಿ ಯಾವ ತರ ಬಿಡ್ತಾರೆ ಅಂತ ಗೊತ್ತಿಲ್ಲ. ಒಂದೊಂದು ಚಾಪೆ ಹಾಕ್ಬಿಟ್ಟು ಬಿಟ್ಬಿಡ್ತಾರೆ ಅನ್ಸುತ್ತೆ.
ಸೊ ಆದಷ್ಟು ಬಂದು ಡೈರೆಕ್ಟ್ ಆಗಿ ನೋಡಿ, ಯಾಕಂದ್ರೆ ಅವೈಲಬಿಲಿಟಿ ತುಂಬಾ ಇದೆ ಇಲ್ಲಿ. ನನಗ್ ಗೊತ್ತಿರಂಗೆ ಇಲ್ಲಿ ಬೇಜಾನ್ ಬೋಟ್ಸ್ ಗಳಿರುತ್ತೆ. ಸೊ ಯಾರಿಗೂ ಬೋಟ್ ಸಿಗ್ದಿರ ಏನು ಆಗಲ್ಲ, ಯಾಕಂದ್ರೆ ತುಂಬಾ ಆಪ್ಷನ್ಸ್ ಇದೆ. ಬೋಟ್ ನ ನೋಡ್ಬಿಟ್ಟು ಎಲ್ಲ ನಿಮ್ಗೆ ಇಷ್ಟ ಆದ್ರೆ ಆಮೇಲೆ ತಗೊಳ್ಳಿ, ಇಲ್ಲ ಅಂದ್ರೆ ನೀವು ಆದಷ್ಟು ಆನ್ಲೈನ್ ಅಲ್ಲಿ ನೋಡಿ ತಗೊಳ್ಳೋದನ್ನ ಅವಾಯ್ಡ್ ಮಾಡಿ. ಮೈನ್ ಆನ್ಲೈನ್ ಅಲ್ಲಿ ನೋಡಿ ತಗೊಳ್ಳೋದು ಅವಾಯ್ಡ್ ಮಾಡಿ, ಯಾಕಂದ್ರೆ ಆನ್ಲೈನ್ ಅಲ್ಲಿ ಕಾಲ್ ಮಾಡ್ತಿದ್ರೆ ಅಂದ್ರೆ ಗೂಗಲ್ ಅಲ್ಲಿ ಫೋನ್ ನಂಬರ್ ಎಲ್ಲ ಸಿಗ್ತಿದೆ, ಅವ್ರಿಗೆಲ್ಲ ಕಾಲ್ ಮಾಡಿದ್ರೆ ತುಂಬಾ ಕಾಸ್ಟ್ ಹೇಳ್ತಾರೆ, 16,000 18,000 ಹತ್ರ. ಬಟ್ ಇಲ್ಲಿ ಡೈರೆಕ್ಟ್ ಆಗಿ ನೋಡ್ತಿದ್ರೆ ಆಲ್ಮೋಸ್ಟ್ 10-11 ಆ ತರ ಸಿಗ್ತಿದೆ. ಆಲ್ಮೋಸ್ಟ್ 5K ಡಿಫ್ರೆನ್ಸ್ ಇದೆ ಆನ್ಲೈನ್ ಇಲ್ಲೇ ಬಂದು ಚೆಕ್ ಮಾಡೋದಕ್ಕೆ. ಓಕೆ, ಇವಾಗ ಚೆಕ್ ಮಾಡ್ಬಿಟ್ಟು ನಾವು ಬೋಟ್ ಹೇಗಿದೆ ಅಂತ ನೋಡ್ಬಿಟ್ಟು ಆಮೇಲೆ ತಗೋಬೇಕಾ ಬೇಡವಾ ಅಂತ ನಾವು ಸೆಲೆಕ್ಟ್ ಮಾಡ್ತೀವಿ. ನೋಡೋಣ ಬೋಟ್ ನ ಆದ್ರೆ ನಿಮ್ಗೂ ನಾವು ತೋರಿಸ್ತೀವಿ. ಇದೆಲ್ಲ ಬೋಟ್ಸ್ ಇಲ್ಲಿ ಕಾಣಿಸ್ತಿರೋದೆಲ್ಲಾನು ಅಷ್ಟುನು. ಸೊ ನಿಮ್ಗೆ ಎಷ್ಟು ಬೋಟ್ಸ್ ಆಪ್ಷನ್ಸ್ ಇದೆ ಅಂತ ನೋಡ್ಬೋದು. ಇಷ್ಟು ಬೋಟ್ಸ್ ಅಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ನೋಡಿ ತಗೋಬಹುದು. ಒಂದೊಂದು ಬೋಟ್ಸ್ ಒಂದೊಂದು ವೆರೈಟಿ ಅಲ್ಲಿ ಇದೆ. ಫುಲ್ AC ಇದೆ, ನಾನ್ AC ಇರುತ್ತೆ. ಎಷ್ಟಿದೆ ಅಂತ ಬೇಜಾನ್ ಆಪ್ಷನ್ಸ್ ಇದೆ. ಸೊ ಆದಷ್ಟು ಬಂದು ಡೈರೆಕ್ಟ್ ಆಗಿ ಬೋಟ್ಸ್ ನ ನೋಡಿ, ಬೋಟ್ಸ್ ನ ತಗೊಂಡು ನಿಮ್ ಟ್ರಿಪ್ ನ ಎಂಜಾಯ್ ಮಾಡಿ. ಆನ್ಲೈನ್ ಅಲ್ಲೆಲ್ಲ ಬುಕ್ ಮಾಡಿ ಸ್ಕ್ಯಾಮ್ ಆಗ್ಬೇಡಿ ಅಷ್ಟೇ. ಇದೇ ನಮ್ ಬೋಟ್ ಎಂಟ್ರೆನ್ಸ್. ಸೊ ಆಕ್ಚುಲಿ ಇದು ನಮ್ ಬೋಟ್ ಅಲ್ಲ, ಹಿಂದೆ ಇದೆ. ಇದು ಬೋಟ್ ಎಂಟ್ರೆನ್ಸ್, ಅಂದ್ರೆ ನಮ್ ಬೋಟ್ ಅದಲ್ಲ, ನಮ್ ಬೋಟ್ ಹೋಗೋದಕ್ಕೆ ಎಂಟ್ರೆನ್ಸ್. ಇದು ಪಕ್ಕದ ಬೋಟ್ ಇಂದ ನಮ್ ಬೋಟ್ ಹೋಗೋದಕ್ಕೆ ಜಾಗ. ನಡೀರಿ, ಹಂಗೆ ನಡಿ ಎತ್ಕೊಂಡು ಸೂಪರ್ ಮ್ಯಾನ್ ತರ. ಎಲ್ಲಿ ಒಂದ್ ಸ್ವಲ್ಪ ಜಾಗ ಬಿಡು. ಸರಿ, ಇದು ನಮ್ದು ಬೋಟು. ಸೊ ಇದು ಸಿಟ್ಟಿಂಗ್ ಏರಿಯಾ ಅಂತ ನೋಡ್ಬೋದು. ಇಲ್ಲಿ ಸ್ಪೀಕರ್ ಇದೆ. ಸೊ AC ರೂಮ್ ಇದು, ಮತ್ತೆ ಇದು ವಾಶ್ರೂಮ್ ಮತ್ತೆ ಶವರ್ ರೂಮ್ ಎರಡು ಇದೆ. ನಾವಿಲ್ಲಿ ತಗೊಂಡಿರೋದು 2BH, ಇದು 2 ಬೆಡ್ ಇರೋದು ಬೋಟ್ ಇದು. ಇಲ್ಲಿ ನೋಡ್ಬೋದು, ಇದು ಹ್ಯಾಂಡ್ ವಾಶ್. ಇದು ಒಂದು ಬೆಡ್ರೂಮ್ ನಂಬರ್ 2. ಫ್ಯಾನ್ ಕೂಡ ಇದೆ, AC ಕೂಡ ಇದೆ. ಇಲ್ಲೊಂದು ಚಿಕ್ಕದು ಮಿರರ್ ಇದೆ. ಆಮೇಲೆ ಇಲ್ಲಿ ಕೂಡ ವಾಶ್ರೂಮ್ ಇದೆ. ಅಂದ್ರೆ ಇದು ಚಿಕ್ಕದು ವಾಶ್ರೂಮ್, ಇದು ಒಬ್ಬರು ನಿಂತ್ಕೋಬಹುದು. ಸೊ ನಾನು ಒಬ್ಬ ನಿಂತ್ಕೊಂಡ್ರೆ ಫುಲ್ ಆಗ್ಬಿಡುತ್ತೆ, ಅಷ್ಟು ಚಿಕ್ಕ ಜಾಗ ಇದು. ಬಟ್ ಓಕೆ, ಒನ್ ಟೈಮ್ಗೆ ಮ್ಯಾನೇಜಬಲ್. ಏನು ಉಮೇಶ್, ಹೇಗಿದೆ ಬೋಟು? ಸೂಪರ್ ಆಗಿದೆ. ಸೂಪರ್ ಆಗಿದ್ಯಾ? ಇದು ಬಂದು ಇವತ್ತು ಕಿಚನ್ ಏರಿಯಾ. ಇಲ್ಲೇ ಅವ್ರು ನಮ್ಗೆ ಅಡಿಗೆ ಮಾಡಿಕೊಡ್ತಾರೆ. ಇಲ್ಲಿ ಮೇಲೆ ಬಂದ್ರೆ ಸೊ ನಿಮ್ಗೊಂದು ಬ್ಯೂಟಿಫುಲ್ ಲೇಕ್ ವ್ಯೂ ಸಿಗುತ್ತೆ ಇಲ್ಲಿ. ಇನ್ನ ಮೇಲೆ ಹೋಗ್ಬೇಡ ಇಷ್ಟೇ. ಸೊ ಇಲ್ಲಿ ತುಂಬಾ ಬೋಟ್ಸ್ ಇದೆ. ಸೊ ಯಾವ್ದು ಹಿಂದೆ ಇರುತ್ತೋ ಅವ್ರು ಫಸ್ಟ್ ಮೂವ್ ಮಾಡ್ಬೇಕು ಒಂದು ಕಂಪ್ನಿದು. ಸೊ ಈ ಕಂಪ್ನಿದು ಇದು ಫಸ್ಟ್ ಹಿಂದೆ ಇದೆ. ಸೊ ಅದಕ್ಕೆ ನಾವ್ ಇಲ್ಲಿ ಬಂದ್ವಿ. ಇಲ್ಲೇ ನೀವು ಸ್ವಲ್ಪ ನಡ್ಕೊಂಡು ಹೋದ್ರೆ ಇಲ್ಲಿ ಇನ್ನೊಂದು ರೂಮ್ ಇದೆ. ಸೊ ಇದು ಬಂದು ಕ್ಲೋಸ್ ಆಗಿದೆ. ಇದು ಬಂದು ಕೆಲಸ ಮಾಡೋರ್ಗಂತೆ.
ಮತ್ತೆ ಇಲ್ಲಿ ಮೇನ್ಲಿ ನೀವು ನೋಡ್ಬೇಕಾಗಿರೋದು ಡೈನಿಂಗ್ ಏರಿಯಾ. ನಮ್ಗೇನು ಫುಡ್ ಕೊಡ್ತಾರೆ ಆ ಫುಡ್ ಎಲ್ಲ ತಿನ್ನೋದಕ್ಕೆ ಜಾಗ, ಇಲ್ಲ ಚಿಲ್ ಔಟ್ ಮಾಡೋದಕ್ಕೆ ಜಾಗ, ಹ್ಯಾಂಡ್ ವಾಶ್ ಒಂದಿದೆ, ಒಂದು ಟಿವಿ ಇದೆ, ಇಷ್ಟು ಬೋಟ್. ಸೊ ನಿಮ್ಗೆ ಮೇಜರ್ಲಿ ಇಲ್ಲಿ ಸಿಗೋ ಫೆಸಿಲಿಟೀಸ್ ಎಲ್ಲ ನಾನು ತೋರಿಸಿದ್ದೀನಿ, ಏನೇನು ಸಿಗುತ್ತೆ ಬೋಟ್ ಹೌಸ್ ಅಲ್ಲಿ ಅಂತ. ನೋಡೋಣ, ಬೋಟ್ ಮೂವ್ ಆದ್ಮೇಲೆ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಹೇಗಿರುತ್ತೆ ನಮ್ಮ ಜರ್ನಿ ಅಂತ ನೀವು ನಮ್ಮ ಜೊತೆ ನೋಡಿ. ಇನ್ ಕೇಸ್ ಏನಾದರೂ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಒಂದು ಲೈಕ್ ಕೊಡಿ ಈ ವಿಡಿಯೋಗೆ. ನಮ್ಮ ಬೋಟ್ ಮೂವ್ ಆಗ್ತಿದೆ, ನೋಡ್ಬೋದು. ಇವಾಗ 30 ಕಿಲೋಮೀಟರ್ಸ್ ಏನೋ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಪಕ್ಕದಲ್ಲಿ ಒಂದು ಬೋಟ್ ಇವಾಗೆ ಮೂವ್ ಆಗಿದೆ, ಜಸ್ಟ್ ಇಬ್ಬರು ಕೂತವ್ರೆ. ಅದು ಚಿಕ್ಕದು, ಅಲ್ಲಿ ಮೇಲೆ ನೋಡ್ಬೋದು, ಅಷ್ಟು ಚಿಕ್ಕ ಪ್ಯಾಸೇಜ್ ಮಾತ್ರ ಅವ್ರಿಗೆ ಡೈನಿಂಗ್ ಏರಿಯಾ. ನಮ್ದು ಬಂದು ಫುಲ್ಲು ಆ ಬೋಟ್ ಎಷ್ಟಿದೆಯೋ ಅಷ್ಟು ಉದ್ದಾನೂ ಇತ್ತು. ಇದು ಚಿಕ್ಕದು ಡೈನಿಂಗ್ ಏರಿಯಾ. ಅದು ನೋಡ್ಬೋದು, ಚಿಕ್ಕದು ಬೋಟು ಅಲ್ಲಿರೋದು. ನಮ್ಮ ಬೋಟ್ಗಿನ್ನ ಚಿಕ್ಕದದು. ಅದು ಮೇ ಬಿ 1 ರೂಮ್ ಅನ್ಸುತ್ತದು, 1 ರೂಮು ಕಿಚನ್ ಇರುತ್ತೆ ಅನ್ಸುತ್ತೆ. ನಮ್ದು ಬಂದು 2 ರೂಮ್ ಇರೋದು. ವಾಟ್ ಅಬೌಟ್ ಯು ವೆಂಕಿ, ಮಿಸ್ಟರ್ ವೆಂಕಟೇಶ್? ಮೆಟ್ಟಿತ ಹೊಡ್ತಾ ಕನ್ನಡಲ್ಲ ಮಾತಾಡು. ಇದೆಲ್ಲ ಹಾಕು ಮಗ, మాట్లాడు. కన్నడ ఛానల్ అని చెప్పినా మళ్ళీ కన్నడ మాట్లాడు. సారీ, తెలుగులో ಏನೊಂದು ಮಾತಾಡು. ಹೆಂಗಿದೆ ಪ್ರೆಸೆಂಟ್ ಎಕ್ಸ್ಪೀರಿಯನ್ಸ್? ಚೆನ್ನಾಗಿದೆ. ಇವಾಗ ನೋಡಿ, ಅಲ್ಲಿ ಮುಂದೆ ಸಮುದ್ರ ಇರುತ್ತೆ. Actually, this is our boat, and this is, what is this, bro? Speed boat. Speed boat. Okay, we are going speed boat ride. Hi. Crazy ride. Crazy ride. Crazy ride. Completed. Wonderful ride. ಬಟ್ಟೆ ಗಿಟ್ಟೆ ಎಲ್ಲ ನೆಂದೋಗ್ಬಿಡ್ತು. ಡ್ರಿಫ್ಟ್ ಸೂಪರ್. ಯಾರು ಹೋಗಕ್ ರೆಡಿ ಇರ್ಲಿಲ್ಲ, ಎಲ್ಲಾರನು ರೆಡಿ ಮಾಡಿದ್ವಿ. ಹೋಗಿ ಎಲ್ಲ ಬಗ್ಗಿಸ್ಕೊಂಡ್ ಬಂದಿದ್ದೀವಿ. ನಾವು ಮಾಡ್ಬಿಟ್ವಿ. ಸೂಪರ್. So we are back to our ship. Titanic ship. ಡೇ ಟು ಫಸ್ಟ್ ಟೀ ಕೊಟ್ಟವನೆ ಮಾರ್ನಿಂಗು. ನೀವು ನೋಡ್ಬೋದು, ಆ್ಯಕ್ಚುಲಿ ಇಷ್ಟೊತ್ತು ಸಕ್ಕತ್ತಾಗಿ ವ್ಯೂ ಇತ್ತು ಅಲ್ಲಿ. ಸನ್ರೈಸ್ ಇವಾಗ ತಾನೇ ಆಗ್ತಿತ್ತು, ಅಂದರೆ ಇವಾಗ ಸ್ವಲ್ಪ ಜಾಸ್ತಿ ಆಗಿದೆ. ಬೆಡ್ರೂಮ್ ವ್ಯೂ ತೋರಿಸ್ತೀನಿ ಫಸ್ಟು, ಅದು ಚೆನ್ನಾಗಿದೆ. ಇದು ಆ್ಯಕ್ಚುಲಿ ಇಲ್ಲಿಂದ ನೋಡಿಬಿಟ್ಟು ಈ ಥರ ನೋಡ್ಕೊಂಡಿದ್ದೆ ಆಗ್ಲಿಂದ, ಚೆನ್ನಾಗಿತ್ತು ವ್ಯೂ. ನೋಡಿ, ತುಂಬ ಸಕ್ಕತ್ತಾಗಿ ಅನಿಸ್ತಿದೆ. ಕಂಪ್ಲೀಟ್ ಬೆಡ್ರೂಮಲ್ಲಿ ಕಂಪ್ಲೀಟ್ ಓಪನ್, ಇದು ಅಂದರೆ ಗ್ಲಾಸ್ ಇರುತ್ತೆ, ಎ ಸಿ ಕೊಡ್ತಿರ ಅಂದ್ಬಿಟ್ಟು ಓಪನ್ ಮಾಡ್ಕೊಬೋದು. ಇದೆಲ್ಲ ಅವ್ರ ಮನೆ, ಅಂದರೆ ಸೈಡಲ್ಲಿ ನಿಲ್ಲಿಸ್ಬಿಟ್ಟವ್ರೆ. ರಾತ್ರಿ ಇಲ್ಲೇ ಆಲ್ಟ್ ಥರ ಮಾಡಿದ್ದಾರೆ. ಇಲ್ಲಿ ನೀವು ನೋಡಬೋದು, ಅದೇ ಥರನೇ ಸೇಮ್ ನಮ್ಮ ಬೋಟು ನಿಂತಿದೆ. ಇದೆಲ್ಲ ಅವ್ರ ಮನೆ, ಅಲ್ಲೆಲ್ಲ ಚೆನ್ನಾಗಿದೆ. ಯು ವಾಂಟ್ ಒನ್ ಮೋರ್ ಟೀ? ಹಾಂ ಬ್ರೋ, ಯಾರಾದ್ರು ಬೇಕಾ ಇನ್ನೊಂದು ಟೀ? ಕಾಫಿ ಕೇಳಿದ್ರೆ ಕೊಡ್ತಾನ, ನೋಡೋಣ. ಸುಮ್ಮನೆ ಸೈಕ್ ಮಾಡೋಣ, ಏನು ಕೊಡೋಣ. ಅಂಕಲ್ ಕಾಫಿ ವೇನು? ಹಾಂ, ಕಾಫಿ ಇಲ್ಲ. ಹಾಂ, ಪಾಲು ಓನ್ಲಿ ಪಾಲು ಇರುತ್ತಾ? ಪಾಲು. ಹಾಂ,
ಜಸ್ಟ್ ಒಂದೇ ಒಂದು ಕಾಫಿ ಕೊಡ್ತವ್ರೆ, ಎಲ್ಲ ಖಾಲಿ ಆಗಿದೆ ಕಲ್ನನ್ ಮಕ್ಕಳು. ಬೆಳಗ್ಗೆನೆ ಎದ್ದು ಎಲ್ಲ ಫ್ರೆಶ್ ಅಪ್ ಆಗಿ ಇನ್ನೇನು ಚೆಕ್ಔಟ್ ಮಾಡೋ ಟೈಮ್ ಆಗ್ತಿದೆ. ಇವಾಗ ಬ್ರೇಕ್ಫಾಸ್ಟ್ ರೆಡಿ ಇದೆ ಅಂತ ಹೇಳ್ತಿದ್ದಾರೆ. ಸೊ ಬ್ರೇಕ್ಫಾಸ್ಟ್ ಏನೇನು ಮಾಡಿದ್ದಾರೆ ಅಂತ ತೋರಿಸ್ತೀನಿ. ಚೆಕ್ಔಟ್ ಮಾಡೋ ಟೈಮ್ಗೆ ಬ್ರೇಕ್ಫಾಸ್ಟ್ ರೆಡಿ ಇದೆ ಅಂದ್ರು. ಸೊ ಇಲ್ಲಿ ನೋಡ್ಬೋದು ನೀವು. ವ್ಯೂ ಹೇಗಿದೆ ಅಂತ. ಸೊ ಇದೇ ಬಂದು ಅಲಪಿ ಸನ್ರೈಸ್ ವ್ಯೂ ಬೋಟ್ ಹೌಸ್ ಇಂದ. ನಮ್ಮ ಬ್ರೇಕ್ಫಾಸ್ಟ್ ಕತೆ ಏನಾಗಿದೆ ಅಂತ ನೋಡೋಣ. ಬ್ರೇಕ್ಫಾಸ್ಟ್ ರೆಡಿ ಆಗಿದೆ ಅಂತೆ, ಎಲ್ಲಾರು ಬ್ಯಾಟಿಂಗ್ ಸ್ಟಾರ್ಟ್ ಮಾಡೋರು. ಆಲ್ರೆಡಿ 3 ಜನ ರೆಡಿ ಆಗ್ಬಿಟ್ಟು. ಏನು ಬ್ರೇಕ್ಫಾಸ್ಟ್ಗೆ? ಓ, ಇಡ್ಲಿ, ಸಾಂಬಾರ್, ಚಟ್ನಿ. ಸೊ ಇವ್ರು 3 ಜನ ಇವಾಗ ರೆಡಿ ಇದ್ದಾರೆ, ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಹೇಗಿದೆ ಮಗ ಇಡ್ಲಿ? ಚೆನ್ನಾಗಿದ್ಯಾ ಬ್ರೋ? ಪ್ಲೇಟ್ ಕೊಡೋದು. My plate is ready. Kerala style ಇಡ್ಲಿ. ಬರೀ ಇಡ್ಲಿ ಕೊಟ್ಟಿದ್ದಾರೆ, ಬೇರೆ ಏನಾದ್ರು ಕೊಟ್ಟಿದ್ರೆ ಚೆನ್ನಾಗಿರುತ್ತೆ ಜೊತೆಲಿ. ಸೊ ಇವಾಗ ಟಿಫನ್ ಮುಗಿಸಿ ಚೆಕ್ಔಟ್ ಆಗ್ತೀವಿ. ಇದಾದ್ಮೇಲೆ ನೆಕ್ಸ್ಟ್ ವಾರ್ಕಲ್ಲ ಹೋಗೋಣ ಅಂತ ಅನ್ಕೊಂಡಿದೀವಿ. ನೋಡೋಣ ವಾರ್ಕಲ್ಲಾಗ ಹೋಗ್ತೀವ ಇಲ್ಲ ಬೇರೆ ಯಾವ್ದಾದ್ರು ಪ್ಲೇಸ್ ಸೆಲೆಕ್ಟ್ ಮಾಡ್ತೀವ ಮಧ್ಯದಲ್ಲಿ, ಹೇಳ್ತೀನಿ. ನಮ್ದು ಚೆಕ್ಔಟ್ ಮುಗೀತು. ಸೊ ಇವಾಗ ನಮ್ಮ ಐಟಮ್ಸ್ನೆಲ್ಲ ತಗೊಂಡು ಬೋಟ್ ಹೌಸ್ ಇಂದ ಆಚೆ ಹೋಗ್ತಾ ಇದೀವಿ. ಫೈನಲಿ ಅದೇನೋ ಅಲಪ್ಪಿದು ಒಂದು ಏನೋ ಬೋಟ್ ಹೌಸ್ ಹೋಗ್ಬೇಕಂತ ಇದ್ದಿದ್ದಂತೂ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಯಾವ್ದು ವರ್ಕಾಲ ಹೋಗ್ತೀವಿ. ಮಧ್ಯದಲ್ಲಿ ಏನೋ ಬೇರೆ ಪ್ಲೇಸಸ್ ಇದ್ರೆ ಟ್ರೈ ಮಾಡೋದು. ಇಲ್ಲಿ ನೋಡ್ಬೋದು ಇದೇ ಬೋಟ್, ಇದೆಲ್ಲ ಇದ್ರ ಹಿಂದ್ಗಡೆ ಇರೋ ಬೋಟ್ ಅಲ್ಲೇ ನಾವು ಹೋಗಿದ್ದು. ಸೊ ಜಸ್ಟ್ ಇವಾಗ ಚೆಕ್ಔಟ್ ಮಾಡಿ ಇವಾಗ ನೆಕ್ಸ್ಟ್ ವರ್ಕಲ್ಲ ಅಂತಿದ್ದಾರೆ. ವರ್ಕಲ್ಲಾಗ ಹೋಗ್ಬೇಕಾಗ ಏನಾದ್ರು ಪ್ಲೇಸಸ್ ಸಿಕ್ಕಿದ್ರೆ ಅಲ್ಲಿ ನೋಡ್ಕೊಂಡು ಹೋಗ್ತೀವಿ. ಯಾವ್ದು ಇಲ್ಲ ಅಂದ್ರೆ ಡೈರೆಕ್ಟ್ ವರ್ಕಲ್ಲಾಗ ಹೋಗೋದು. ವರ್ಕಲ್ಲಾಗ ಹೋಗಿ ಇವತ್ತೆಲ್ಲ ಬೀಚ್ ವೈಬ್ಸ್, ಇವತ್ತು ಬೋಟ್ ವೈಬ್ಸ್ ಆಗೋಯ್ತು. ಸೊ ಬೀಚ್ ವೈಬ್ಸ್ ನ ನೆಕ್ಸ್ಟ್ ಎಂಜಾಯ್ ಮಾಡೋಣ.